ಬೆಂಗಳೂರು ಡೆಲ್ಲಿ ಅಂತೇಳಿ ಹೋಗಿ ಎಲ್ಲೋ ಯಾರೋ ಕೈ ಕೆಳಗೆ ಕೆಲಸ ಮಾಡ್ತಾರೆ ಅಂತ ಯುವಕರುಗಳೆಲ್ಲ ನಾವು ಮನಸ್ಸು ಮಾಡಿದ್ರೆ ಅಂತ ದೊಡ್ಡ ದೊಡ್ಡ ಶ್ರೀಮಂತರು ಬಂದು ಇಲ್ಲಿ ಕೆಲಸ ಮಾಡೋ ಅಂತ ಮಟ್ಟಿಗೆ ನಾವು ಮಾಡ್ಬೋದು. ಆ ಕೆಲಸನ ಸುಧೀರ್ ಸರ್ ಮಾಡ್ತಾ ಇದ್ದಾರೆ. ಸುಧೀರ್ ಸರ್ ಅವರಿಗೆ ಮೈ ನೇಚರ್ ಇಂಡಿಯಾ ಕಡೆಯಿಂದ ತುಂಬ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಮೈ ನೇಚರ್ ಇಂಡಿಯಾಗೆ ನಾನು ಜಾಯ್ನ್ ಆಗಿದ್ದೀನಿ. ಇದನ್ನ ಯಾರ್ಯಾರು ನೋಡ್ತಾ ಇದ್ದಾರೋ ಅವರೆಲ್ಲ ಜಾಯ್ನ್ ಆಗಿ ಸುಧೀರ್ ಸರ್ ಅವರಿಗೆ ಸಪೋರ್ಟ್ ಮಾಡಿ, ಇನ್ನೂ ಎಂಕರೇಜ್ ಮಾಡಿ. ಯಾಕಂದರೆ ಸುಧೀರ್ ಸರ್ ಇವತ್ತು ಹಿಂಗೂ ಮಾಡ್ಬೋದು ಹಳ್ಳಿಯವರಿಗೆ, ಆಮೇಲೆ ಯುವಕರಿಗೆ, ದುಡಿಯೋಂಥ ಕೈಗಳಿಗೆ, ದುಡಿಯೋಂಥ ಮನಸ್ಸಿರೋರಿಗೆ ಇದನ್ನೆಲ್ಲ ಮಾಡ್ಬೋದು, ತೋರಿಸ್ಬೋದು ಅನ್ನೋದಕ್ಕೆ ಸುಧೀರ್ ಸರ್ಗೆ ನಾನು ತುಂಬ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಎಲ್ಲೋ ಏನೋ ಒಂದು ಮೂಲೆಯಲ್ಲಿ ಮಾಡಿದ್ದು ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ಫೇಸ್ಬುಕ್ಕಲ್ಲಿ ಅದೊಂದು ಮೈ ನೇಚರ್ ಇಂಡಿಯಾ ಅಂತೇಳಿ ಏನು ಪೇಜ್ ಇದೆ ಅದರಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದಕ್ಕೆ ಸುಧೀರ್ ಸರ್ಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಿದ್ದೀನಿ. ನಿಮ್ಮ ಪ್ರೋತ್ಸಾಹ ಹಿಂಗೆ ಮಾಡಿರಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಸರ್. ಎಲ್ಲರೂ ಇದನ್ನ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಮೈ ನೇಚರ್ ಇಂಡಿಯಾಗೆ ಜಾಯ್ನ್ ಆಗಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿ, ಇದು ನಮ್ಮ ತೋಟದ ಗೋಟ್ ಬಂದ್ಬಿಟ್ಟು, ನಮ್ಮ ತೋಟದ ಗೋಟು ಏನಪ್ಪ ಅಂತಂದ್ರೆ ವಿಶೇಷತೆ, ನಮ್ಮ ತೋಟದಲ್ಲಿ ಈ ಗೋಟ್ನ ತಗೊಂಡೋಗಿ ಸಸಿ ಮಾಡಿದವರು 4 ವರ್ಷಕ್ಕೆ ಫಸಲು ತೆಗೆದಿದ್ದಾರೆ. ಆಮೇಲೆ ಈ ತೋಟದಿಂದನೇ, ನಮ್ದು ಹಳೆ ತೋಟದಿಂದನೇ ಇನ್ನೊಂದು ತೋಟ ಮಾಡಿದೀವಿ ಆ ಕಡೆ. ಅದನ್ನು ನೀವು ಬಂದು ನೋಡ್ಬೋದು, ಯಾರಿಗನ್ನ ಇಷ್ಟ ಇದ್ರೆ ಬಂದು ನೋಡ್ಬೋದು. ಅಲ್ಲಿ ಯಾವ ಥರ ಒಂಬಾಳೆ ಬಿಡುತ್ತೆ ಅಂತಂದರೆ, ಒಂದೊಂದು ಮರಕ್ಕೆ 8ರಿಂದ 12ರವರೆಗೂ ಒಂಬಾಳೆ ಬಿಟ್ಟಿದೆ. ಆಮೇಲೆ ಒಂದೊಂದು ಒಂಬಾಳೆಗೂ ಏನಿಲ್ಲ ಅಂತಂದ್ರೂ 4ರಿಂದ 5 kg ಒಣ ಅಡಿಕೆ ಬಿಟ್ಟಿದೆ. ನೀವೀಗ ಯಾರಿಗನ್ನ ಈ ಗೋಟ್ ಬೇಕು ಅಂತಂದರೆ ನಮಗೆ ಸಂಪರ್ಕ ಮಾಡ್ಬೋದು. ಯಾಕಂದರೆ ನಾವು ವರ್ಷನೂ ಒಂದು 2-3 ಲಕ್ಷ ಗೋಟ್ ಸೇಲ್ ಮಾಡ್ತೀವಿ. ಆಮೇಲೆ ಒಂದು 2 ಲಕ್ಷ ಸೊಸಿ ಸೇಲ್ ಮಾಡ್ತೀವಿ. ಆಮೇಲೆ ಇಲ್ಲೂ ಗೋಟ್ ಇದೆ, ತೋರ್ಸಪ್ಪ. ಇಲ್ಲೂ ಗೋಟ್ ಇದೆ. ಆಮೇಲೆ ಇಲ್ಲೂ ಗೋಟ್ಸ್ ಇದೆ. ಯಾರಿಗನ್ನ ಗೋಟ್ ಬೇಕಂದ್ರೆ ನನ್ನ ನಂಬರ್ ನೀವು ತಗೊಬೋದು. ನನ್ನ ನಂಬರ್ ಬಂದ್ಬಿಟ್ಟು 9611131101. ಮತ್ತೊಂದು ಸರಿ ಹೇಳ್ತೀನಿ, 9611131101. ಬರ್ರಿ ನೋಡ್ರಿ, ನಾನು ಅವಾಗಲೇ ಹೇಳ್ದೆ ನಿಮಗೆ, ಅದನ್ನೆಲ್ಲ ತೋರಿಸ್ದೆ. ಇವಾಗ ತೋಟ ತೋರಿಸ್ತಾ ಇದ್ದೀನಿ, ಬರ್ರಿ. ಸ್ವಲ್ಪ ಮೇಲೆ ತೋರಿಸಿ. ನೋಡಿ, ಎಲ್ಲ ತೋಟ ನೋಡಿದ್ರಾ? ಇದು ನಮ್ಮ ತೋಟ ಬಂದ್ಬಿಟ್ಟು ಸುಮಾರು 25ರಿಂದ 27 ವರ್ಷದ ತೋಟ. ಈ ಥರ ಇದೆ ಎಲ್ಲ. ತುಂಬ ನಮ್ಮ ತಂದೆಯವರು ಕಷ್ಟಪಟ್ಟಿದ್ದಾರೆ. ತಂದೆಯವರು ಕಷ್ಟಪಟ್ಟು ಇದನ್ನೆಲ್ಲ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಒಳ್ಳೆ ಫಸಲು ತೆಗಿತಾ ಇದ್ದಾರೆ ವರ್ಷ. ಆಮೇಲೆ ಏನಪ್ಪ ಅಂತಂದರೆ, ನಾನು ಇದನ್ನು ನೋಡ್ತಿರೋ ವೀಕ್ಷಕರಲ್ಲಿ ಒಂದು ಮನವಿ ಮಾಡ್ಕೊತೀನಿ. ನಮ್ಮ ಸುಧೀರ್ ಸರ್ ಏನಿದ್ದಾರೆ, ಇವತ್ತು ಮೈ ನೇಚರ್ ಇಂಡಿಯಾ ಅಂತೇಳಿ ಪೇಜ್ ಮಾಡ್ಕೊಂಡ್ಬಿಟ್ಟು ಅವ್ರದ್ದೇ ಓನ್ ಖರ್ಚು ಹಾಕ್ಕೊಂಡು, ಅವರೇ ಓನ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಮ್ಮಂಥ ರೈತರುಗಳಿಗೆ, ಆಮೇಲೆ ಯುವಕರಿಗೆ ಒಂದು ಸ್ವಲ್ಪ ಯೂಸ್ ಆಗಲಿ. ಇವತ್ತೇನಪ್ಪ ಅಂತಂದರೆ, ಯುವಕರುಗಳು ಒಂದು MBA ಮಾಡ್ಕೊಂಡು, ಇಂಜಿನಿಯರಿಂಗ್ ಮಾಡ್ಕೊಂಡು ಯಾವುದೋ ಕಂಪ್ನಿಗಳಿಗೆ ಬೆಂಗಳೂರು ಡೆಲ್ಲಿ ಅಂತೇಳಿ ಹೋಗಿ ಎಲ್ಲೋ ಯಾರೋ ಕೈ ಕೆಳಗೆ ಕೆಲಸ ಮಾಡ್ತಾರೆ ಅಂತ ಯುವಕರುಗಳೆಲ್ಲ ನಾವು ಮನಸ್ಸು ಮಾಡಿದ್ರೆ ಅಂತ ದೊಡ್ಡ ದೊಡ್ಡ ಶ್ರೀಮಂತರು ಬಂದು ಇಲ್ಲಿ ಕೆಲಸ ಮಾಡೋ ಅಂತ. ಪ್ರಪಂಚದಲ್ಲಿಯೇ ಭಾರತವು ಸಮೃದ್ಧಿ ಮತ್ತು ಸಂಪದ್ಭರಿತ ದೇಶ. ಈ ದೇಶದ ಒಂದು ಅಂಗ ಕರ್ನಾಟಕ. ಧುಮ್ಮಿಕ್ಕಿ ಹರಿಯುವ ನದಿಗಳು, ಹಸಿರಿನಿಂದ ಕಂಗೊಳಿಸುವ ರಮಣೀಯ ದೃಶ್ಯಗಳು, ಪ್ರಕೃತಿ ಪ್ರಿಯರನ್ನು ಕೈಬೀಸಿ ಕರೆಯುವ ಸೌಂದರ್ಯ ಸಿರಿಯೇ ಹಾಸನ ಜಿಲ್ಲೆಯ ಸಕಲೇಶಪುರ. ಈ ಜಿಲ್ಲೆಯ ಒಂದು ಭಾಗವಾದ ಚಂಗಡಿಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ರೈತಾಪಿ ಕುಟುಂಬದ ಹುಡುಗನ ಕನಸೇ ಮೈ ನೇಚರ್ ಇಂಡಿಯಾ.